ಹಲೋ ಫ್ರೆಂಡ್ಸ್, ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ಡೆಫಿನೇಷನ್ ಆಫ್ ಡಿವಿಡೆಂಟ್ ಓದಬೇಕಾದ್ರೆ ಒಂದು ಪದ ಬಂತು, ದಟ್ ಈಸ್ ಇಂಟರಿಮ್ ಡಿವಿಡೆಂಟ್ ಅಂತ. ಇಂಟರಿಮ್ ಡಿವಿಡೆಂಟ್ನ ನಾವು ನೆಕ್ಸ್ಟ್ ಸ್ಲೈಡ್ನಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೆ. ಸೊ ದಿಸ್ ಇಸ್ ದ ಸ್ಲೈಡ್ ರಿಗಾರ್ಡಿಂಗ್ ದ ಇಂಟರಿಮ್ ಡಿವಿಡೆಂಟ್. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇಂಟರಿಮ್ ಡಿವಿಡೆಂಟ್ ಆ್ಯಂಡ್ ಹೌ ಇಸ್ ಇಟ್ ಡಿಫರೆಂಟ್ ಫ್ರಮ್ ದ ಫೈನಲ್ ಡಿವಿಡೆಂಟ್ ಅಂತ. ಸೊ ಓಕೆ, ಸೊ ಕಮಿಂಗ್ ಟು ದ ಆನ್ಸರ್, ಇಟ್ ಮೀನ್ಸ್ a dividend paid to members of the company in anticipation of the profits of a year before the accounts of the company for the year have been prepared, audited and adopted at the AGM, that is annual general meeting. It is declared and paid on account of full year's dividend at a time between two AGMs. ಓಕೆ, ಎರಡು AGM ಮಧ್ಯ ನಮ್ಮ ಕಂಪನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಟ್ ದ ಫಸ್ಟ್ ಕ್ವಾರ್ಟರ್ ಆರ್ ಸೆಕೆಂಡ್ ಕ್ವಾರ್ಟರಲ್ಲಿ ನಮಗೆ ಅನಿಸುತ್ತೆ ನಮ್ಮ ಕಂಪನಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ನಮ್ಮ ಶೇರ್ ಹೋಲ್ಡರ್ಸಿಗೆ ಕೆಲವು ಪ್ರಾಫಿಟ್ಸ್ನ ಇವಾಗಲೇ ಕೊಟ್ಬಿಡೋಣ ಅಂತ ಡಿಕ್ಲೇರ್ ಮಾಡುವಂತಹ ಡಿವಿಡೆಂಟ್ನ ಇಂಟರಿಮ್ ಡಿವಿಡೆಂಟ್ ಅಂತ ಕರೀತಾರೆ. ಈಗ ನಮ್ಮ ಎಲ್ಲ ಪಬ್ಲಿಕ್ ಲಿಮಿಟೆಡ್ ಕಂಪನೀಸು ಕ್ವಾರ್ಟರ್ ವೈಸ್ ತಮ್ಮ ತಮ್ಮ ಪ್ರಾಫಿಟ್ಸ್ನ ಅಕೌಂಟ್ಸ್ನ ಎಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ಆ ಬಂದಿರೋಂತಹ ಪ್ರಾಫಿಟ್ಸ್ನಲ್ಲಿ ಇಷ್ಟು ಪ್ರಾಫಿಟ್ಸ್ನ ನಾವು ಡಿಕ್ಲೇರ್ ಮಾಡಬಹುದು ಅಂತ ಕೆಲವು ಕಂಪನಿಗಳು ತಮ್ಮ ಕಂಪನಿಯ ಇಂಟರಿಮ್ ಡಿವಿಡೆಂಟ್ನ ಡಿಕ್ಲೇರ್ ಮಾಡ್ತಾರೆ, ಪೇಮೆಂಟ್ ಕೂಡ ಮಾಡ್ತಾರೆ ಆನ್ ಆ್ಯಂಟಿಸಿಪೇಷನ್. ಅಂದರೆ ನಾವು ಆ್ಯಂಟಿಸಿಪೇಟ್ ಮಾಡ್ತೀವಿ ನಮ್ಮ ಕಂಪನಿಯ ಪ್ರಾಫಿಟ್ ಈ ವರ್ಷ 25 ಕೋಟಿ ಇವಾಗ ಆಗಿದೆ ಅಂತಂದರೆ ಈ ವರ್ಷ ಅಂತ್ಯದೊಳಗೆ, ಅಂದರೆ ಇಡೀ ವರ್ಷಕ್ಕೆ ಒಂದು 100 ಕೋಟಿ ಮಾಡ್ತೀವಿ ಅಂತ ಗೊತ್ತಿದೆ, ಇವಾಗ 25 ಕೋಟಿ ಬಂದಿದೆ, ಲೆಟ್ಸೆ ಅದರಲ್ಲೊಂದು 10 ಕೋಟಿ ಇವಾಗ ಡಿಕ್ಲೇರ್ ಮಾಡೋಣ, ಆಮೇಲೆ ಬಂದಿದ್ದನ್ನು ಆಮೇಲೆ ಡಿಕ್ಲೇರ್ ಮಾಡಿದ್ರಾಯ್ತು ಅಂತ ಹೇಳಿ ಮಾಡುವಂತಹ ಒಂದು ಇಂಟರಿಮ್ ಡಿಸಿಷನ್ನ ತಗೊಂಡು ಮಾಡುವಂತಹ ಒಂದು ಡಿವಿಡೆಂಟ್ನ ಇಂಟರಿಮ್ ಡಿವಿಡೆಂಟ್ ಅಂತ ಕರೀತಾರೆ. ಓಕೆ, ವೇರ್ ನೋ ಇಂಟರಿಮ್ ಡಿವಿಡೆಂಟ್ ಹ್ಯಾಸ್ ಬೀನ್ ಪೇಯ್ಡ್ ಇನ್ ಎನಿ ಇಯರ್, any further distribution to the shareholders on account of the year sanctioned at the annual general meeting on recommendations of the directors is known as final dividend. ನಾವು ಅವಾಗಲೇ ಹೇಳಿದ್ವಲ್ವಾ. ಸೊ ಅಟ್ ದ ಎಂಡ್ ಆಫ್ ದ ಇಯರ್ ಎಲ್ಲ ಅಕೌಂಟ್ಸ್ನ ಡಿಸ್ಕ್ಲೋಸ್ ಮಾಡಿ ಎಲ್ಲದನ್ನು ಫೈನಲೈಸ್ ಮಾಡಿ ಕೊಡೋವಂತಹ ಡಿವಿಡೆಂಟ್ನ ಫೈನಲ್ ಡಿವಿಡೆಂಟ್ ಅಂತ ಕೊಡ್ತೀವಿ. ಬಟ್ ಇನ್ ಬಿಟ್ವೀನ್ ನಾವು ಅಕೌಂಟ್ಸ್ನ ಫೈನಲೈಸ್ ಮಾಡಿಬಿಟ್ಟು ಇಷ್ಟು ಪ್ರಾಫಿಟ್ ಆಗಿದೆ ಅಂತ ಅಂದ ಮೇಲೆ ಆ ಪ್ರಾಫಿಟ್ ಮೇಲೆ ಡಿಕ್ಲೇರ್ ಮಾಡುವಂತಹ ಇನ್ ಬಿಟ್ವೀನ್ ಟು ಜನರಲ್ ಮೀಟಿಂಗ್ಸ್, ಆ್ಯನ್ಯುಯಲ್ ಜನರಲ್ ಮೀಟಿಂಗ್ಸ್ ತಮ್ಮ ಬೋರ್ಡಿನ ಕನ್ಸಿಡರೇಷನ್ ಮೇಲೆ ಡಿವಿಡೆಂಟ್ಸ್ನ ಡಿಕ್ಲೇರ್ ಮಾಡೋದಕ್ಕೆ ಇಂಟರಿಮ್ ಡಿವಿಡೆಂಟ್ ಅಂತ ಕರೀತಾರೆ. ಸೊ ಇದನ್ನು ಕೂಡ ನಮ್ಮ ಶೇರ್ ಹೋಲ್ಡರ್ಸಿಗೆ ಅವರ ಶೇರ್ ಎಷ್ಟಿದೆಯೋ ಅದರ ಮೇಲೆ ಕೊಡುವಂತಹ ಡಿವಿಡೆಂಟ್ ಆಗಿರುತ್ತೆ. ಓಕೆ, ಸೊ ಈ ಥರ ಡಿಕ್ಲೇರ್ ಮಾಡೋದಕ್ಕೆ ಯಾವ ಪಾಯಿಂಟ್ಸ್, ಯಾವ ಅಂಶಗಳನ್ನು ನಾವು ಗಮನಕ್ಕೆ ತಗೊಂಡು ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಪಾಯಿಂಟ್ನ ಡಿಸ್ಕಸ್ ಮಾಡೋಣ. ಇಂಡಿಕೇಟ್ ದ ಪಾಯಿಂಟ್ಸ್ ದಟ್ ದ ಡೈರೆಕ್ಟರ್ಸ್ ಆಫ್ ದ ಕಂಪನಿ, ಯಾಕೆಂದರೆ ಇದನ್ನು ಡೈರೆಕ್ಟರ್ಸ್ ಆಫ್ ದ ಕಂಪನಿ ಡಿಸೈಡ್ ಮಾಡೋದು, ಶೇರ್ ಹೋಲ್ಡರ್ಸ್ ಅಲ್ಲ. ಸೊ ಡೈರೆಕ್ಟರ್ಸ್ ಆಫ್ ದ ಕಂಪ್ನಿ ಯಾವ್ಯಾವ ಪಾಯಿಂಟ್ಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ. ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಫ್ ದ ಕಂಪನಿ ಆಥರೈಸಸ್ ದ ಡೈರೆಕ್ಟರ್ಸ್ ಟು ಡಿಕ್ಲೇರ್ ಆನ್ ಇಂಟರಿಮ್ ಡಿವಿಡೆಂಟ್. ಸೊ AOA ಅಂದರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಇದಕ್ಕೆ ಅವಕಾಶ ಕೊಟ್ಟಿರಬೇಕು ಫಸ್ಟ್ ಆಫ್ ಆಲ್, ಆವಾಗಲೇ ಈ ಥರ ಡಿಕ್ಲರೇಷನ್ ಮಾಡಲಿಕ್ಕೆ ಸಾಧ್ಯ ಇದೆ. ದಸ್ ಕನ್ಸಿಡರಬಲ್ ರೆಸ್ಪಾನ್ಸಿಬಿಲಿಟಿ ರೆಸ್ಟ್ಸ್ ವಿತ್ ದ ಡೈರೆಕ್ಟರ್ಸ್. ಸೊ ಡೈರೆಕ್ಟರ್ಸ್ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಸೊ ಮುಂದೆ ಲೆಟ್ಸೆ ಫಾರ್ ಎಕ್ಸಾಂಪಲ್ ಅರ್ಧ ವರ್ಷದಲ್ಲಿ ಲಾಭ ಆಗುತ್ತೆ, ಮತ್ತು ಅರ್ಧ ವರ್ಷದಲ್ಲಿ ವಿಪರೀತ ಲಾಸ್ ಆಯಿತು ಅಂತಂದರೆ ಆ ಕಾಲದಲ್ಲೂ ಕೂಡ ಏನಾದರೂ ಇಂಟರಿಮ್ ಡಿವಿಡೆಂಟ್ ಅವರು ಡಿಕ್ಲೇರ್ ಮಾಡಿದರೆ ರೆಸ್ಪಾನ್ಸಿಬಿಲಿಟಿ ಅವ್ರ ಹತ್ರ ಉಳಿಯುತ್ತೆ, ಮತ್ತು ಅದನ್ನೆಲ್ಲ ಸೆಟ್ರೇಟ್ ಮಾಡಬೇಕಾಗಿರೋದು ಡೈರೆಕ್ಟರ್ಸಿಗೆ ಉಳಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದರ ಕೆಳಗಡೆ ಕೆಲವೊಂದು ಪಾಯಿಂಟ್ಸ್ನ ಅವರು ಕನ್ಸಿಡರ್ ಮಾಡಬೇಕು ಡಿಕ್ಲರೇಷನ್ ಆಫ್ ಡಿವಿಡೆಂಟ್, ಇಂಟರಿಮ್ ಡಿವಿಡೆಂಟ್ ಮಾಡೋಕ್ಕಿಂತ ಮುಂಚೆ ಇದೆಲ್ಲ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸೊ ದಟ್ ಈಸ್ ಫಸ್ಟ್ ಪಾಯಿಂಟ್, ಪ್ರಿಪ್ರೇಷನ್ ಆಫ್ ಇಂಟರಿಮ್ ಅಕೌಂಟ್ಸ್ ಟು ಅಸರ್ಟೈನ್ ದ ಅಡಿಕ್ವೆಸಿ ಆಫ್ ಪ್ರಾಫಿಟ್ಸ್. ಸೊ ಕರೆಕ್ಟಾಗಿ ಅಕೌಂಟಿಂಗ್ ಮಾಡಿದಾರಾ, ಅರ್ಧ ವರ್ಷ ಆಗಿರ್ಬೋದು ಇಲ್ಲ ಫಸ್ಟ್ ಕ್ವಾರ್ಟರ್ ಆಗಿರ್ಬೋದು. ಸೊ ಈ ಕ್ವಾರ್ಟರ್ ವೈಸ್ ಅಕೌಂಟಿಂಗನ್ನು ಕರೆಕ್ಟಾಗಿ ಮಾಡಿದಾರಾ, ಅಡಿಕ್ವೇಟಾಗಿ ಎಲ್ಲ ಲಾಸಸ್ನು ಕನ್ಸಿಡರ್ ಮಾಡಿದಾರಾ, ಎಲ್ಲ ಎಕ್ಸ್ಪೆನ್ಸಸ್ನು ಕನ್ಸಿಡರ್ ಮಾಡಿದಾರಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕಾಗತ್ತೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಪ್ರಾಪರ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಅಸೆಟ್ಸ್ ಮತ್ತು ಲಯಬಿಲಿಟೀಸ್, ಯಾವುದಾದ್ರೂ ಲಯಬಿಲಿಟೀಸ್ನ ಬಿಟ್ಟು ಹೋಗಿದಾರಾ ಇಲ್ವಾ ಅದನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ. ಅಸೆಟ್ಸ್ ಮೇಲೆ ಡೆಪ್ರಿಸಿಯೇಷನ್ ಆಗಿರ್ಬೋದು, ಯಾವುದಾದ್ರೂ ಅಸೆಟ್ನ ರಿಮೂವ್ ಮಾಡೋದಾದರೆ ಅದನ್ನು ಬಂದಿರೋ ಪ್ರಾಫಿಟಲ್ಲಿ ಅದನ್ನು ರಿಮೂವ್ ಮಾಡಿ ಆಮೇಲೆ ಅದನ್ನು
ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕು, ಕರೆಕ್ಟಾಗಿ ವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಎನ್ಕ್ವೈರಿ ಇಂಟು ದ ಕಂಡೀಷನ್ ಆಫ್ ಟ್ರೇಡ್ ಆ್ಯಂಡ್ ಪ್ರಾಸ್ಪೆಕ್ಟ್ಸ್ ಫಾರ್ ದ ರೆಸ್ಟ್ ಆಫ್ ದ ಇಯರ್ ಇನ್ ಆರ್ಡರ್ ಟು ಆ್ಯಂಟಿಸಿಪೇಟ್ ಎನಿ ಲಾಸಸ್ ಆ್ಯಂಡ್ ಕಂಟಿಂಜೆನ್ಸೀಸ್. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಮಗೆ ದುಡ್ಡು ಬರಬೇಕು, ಇನ್ನೂ ಬಂದಿಲ್ಲ, ಬಟ್ ಬಂದಿದೆ ಅಂತ ಅಂದ್ಕೊಂಡು ಅದನ್ನು ಡಿಕ್ಲೇರ್ ಮಾಡಬೇಡಿ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಹ್ಯಾವ್ ಸಮಥಿಂಗ್ ವೆರಿ ಟ್ಯಾಂಜಿಯಬಲ್, ಏನು ಡಿಕ್ಲೇರ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಸೊ ಯಾವುದೇ ಲಾಸಸ್ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ನಮ್ಮ ಕಂಪನಿ ಮೇಲೆ ಕೇಸಸ್ ನಡೀತಾ ಇರ್ಬೋದು, ಸುಮಾರು ಕೋಟಿಗಟ್ಟಲೆ ಲಾಸಸ್ ಆಗುವಂತಹ ಚಾನ್ಸಸ್ ಇರ್ಬೋದು, ಅಂಥ ಕಂಡೀಷನ್ಸಲ್ಲಿ ಇಂಟರಿಮ್ ಡಿವಿಡೆಂಡ್ಸ್ನ ಡಿಕ್ಲೇರ್ ಮಾಡಬೇಡಿ ಅಂಥದ್ದನ್ನೆಲ್ಲ ಗಮನಕ್ಕೆ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಫೋರ್ತ್ ಪಾಯಿಂಟ್ ಈಸ್ ಕ್ಯಾಶ್ ಫ್ಲೋ ಪೊಸಿಷನ್ ಆ್ಯಂಡ್ ಪೊಸಿಷನ್ ಆಫ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇನ್ ನಿಯರ್ ಫ್ಯೂಚರ್. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಮಗೆ ಬುಕ್ಸಲ್ಲಿ ಪ್ರಾಫಿಟ್ಸ್ನ ಕಾಣ್ತಾ ಇರ್ಬೋದು, ಆದರೆ ಇನ್ನೂ ಕ್ಯಾಶ್ ಫ್ಲೋನೇ ಬಂದಿರೋದಿಲ್ಲ. ಓಕೆ, ಸೊ ಬುಕ್ಸಲ್ಲಿ ನಾವು ಸೇಲ್ಸ್ ಮಾಡಿದ್ದೀವಿ ಅಂತ ತೋರಿಸ್ಕೊಳ್ತಾ ಇರ್ಬೋದು, ಬಟ್ ಅಲ್ಟಿಮೇಟ್ಲಿ ನಮಗಿನ್ನೂ ಕ್ಯಾಶ್ ರಿಯಲೈಸೇ ಆಗಿರೋದಿಲ್ಲ ಇನ್ ಬಿಟ್ವೀನ್ ದ ಇಯರ್. ಆ ಕಂಡೀಷನಲ್ಲೂ ಕೂಡ ನಾವು ಡಿಕ್ಲೇರ್ ಮಾಡಿಬಿಟ್ಟು ನಮ್ಮ ಹತ್ರ ಕ್ಯಾಶೇ ಇಲ್ದಂಗೆ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಿಫ್ತ್ ಪಾಯಿಂಟ್, ದ ಪಾಸ್ಟ್ ಡಿವಿಡೆಂಡ್ ಪಾಲಿಸಿ, ದಟ್ ಈಸ್ ದ ರೇಟ್ ಆ್ಯಂಡ್ ಅಮೌಂಟ್ ಆಫ್ ಡಿವಿಡೆಂಡ್ ಡಿಕ್ಲೇರ್ಡ್ ಇನ್ ದ ಅರ್ಲಿಯರ್ ಇಯರ್ಸ್. ಸೊ ಮುಂಚಿನ ವರ್ಷಗಳಲ್ಲಿ ಇದೇ ಥರದ ಪಾಲಿಸಿ, ಇದೇ ಥರದ ಡಿವಿಡೆಂಡ್ಸ್ನ ಡಿಕ್ಲೇರ್ ಮಾಡಿದಾಗ ಎಷ್ಟು ರೇಟಲ್ಲಿ ಮಾಡಿದ್ವಿ, ಸೊ ಅದನ್ನೆಲ್ಲದನ್ನು ಗಮನಕ್ಕೆ ತಗೊಂಡು ನೀವು ಮುಂದುವರಿಯಿರಿ ಅಂತ ಹೇಳುತ್ತೆ. ಓಕೆ, ದೆನ್ ದ ಲಾಸ್ಟ್ ಪಾಯಿಂಟ್ ಈಸ್ ದ ಪಾಲಿಸಿ ಆಫ್ convertism to ensure the dividend is not declared out of capital and that the rate of interim dividend fixed is lower than the estimate rate of the whole year, because it is better to declare a higher final dividend than interim dividend. ಸೊ ಇಲ್ಲೇನು ಹೇಳ್ತಾರೆ ಅಂತಂದರೆ, ನಾವು ಇಂಟರಿಮ್ ಡಿವಿಡೆಂಟ್ ಪೇ ಮಾಡಬೇಕಾದ್ರೆ ನಾವು ಕ್ಯಾಪಿಟಲ್ ಅಸೆಟ್ಟಿಂದ ಏನಾದರೂ ಪೇ ಮಾಡ್ತಾ ಇದ್ದೀವಾ? ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಅಸೆಟ್ ಸೇಲ್ ಮಾಡಿ ಏನಾದರೂ ನಮಗೆ ಅದರಿಂದ ಬಂದಿರೋ ದುಡ್ಡಿಂದ ಏನಾದರೂ ಡಿವಿಡೆಂಡ್ನ ಡಿಕ್ಲೇರ್ ಮಾಡ್ತಾ ಇದ್ದೀವಾ? ಅದು ತಪ್ಪಾಗತ್ತೆ, ಹಾಗೆ ಮಾಡೋ ಹಾಗಿಲ್ಲ. ಇದು ನಾವು ಏನು ಬಿಸ್ನೆಸ್ ಮಾಡ್ತೀವೋ ಬಿಸ್ನೆಸ್ಸಲ್ಲಿ ಬಂದಿರೋ ಪ್ರಾಫಿಟಿಂದ ಮಾತ್ರ ಇಂಟರಿಮ್ ಡಿವಿಡೆಂಟ್ನ ಕೊಡಬೇಕು. ಮತ್ತು ಮುಂಚೆ ಇದರ ಎಸ್ಟಿಮೇಟ್ ಅಂದರೆ ಎಲ್ಲ ಹಳೆ ವರ್ಷದ್ದು ಎಲ್ಲ ತೊಗೊಂಡು ನೋಡಿದಾಗ ನಮಗೆ ಫೈನಲ್ ಡಿವಿಡೆಂಟ್ ಕರೆಕ್ಟಾಗಿ ಇದಕ್ಕಿಂತ ಜಾಸ್ತಿ ಬಂದರೆ ಮಾತ್ರ ಡಿಕ್ಲೇರ್ ಮಾಡಿ, ಅದು ಬಂದಿಲ್ಲ ಅಂದರೆ ಡಿಕ್ಲೇರ್ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಡೈರೆಕ್ಟರ್ಸ್ ಗಮನದಲ್ಲಿ ಇಟ್ಕೋಬೇಕು ಬಿಫೋರ್ ಡಿಕ್ಲೇರಿಂಗ್ ಆನ್ ಇಂಟರಿಮ್ ಡಿವಿಡೆಂಡ್. ಆನ್ ಅನ್ ಅದರ್ ಹ್ಯಾಂಡ್, ಇಷ್ಟು ನಾವೆಲ್ಲ ಡಿಸ್ಕಸ್ ಮಾಡಿದ್ದು ಒಂದು ಆ್ಯಂಗಲಿಂದ ಇದು ಲೀಗಲ್ ಪಾಯಿಂಟ್ಸ್ ಏನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಆನ್ ಅನದರ್ ಹ್ಯಾಂಡ್, ಈ ಲೀಗಲ್ ಪಾಯಿಂಟ್ಸ್ನ ಹೇಗೆ ಚೆಕ್ ಮಾಡಬೇಕು ಆ್ಯಸ್ ಎನ್ ಆಡಿಟರ್, ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ನಾವು ಆನ್ಸರ್ ಬರೀಬೇಕಾದ್ರೆ, ನಾವು ಆಡಿಟಿಂಗ್ ಪೇಪರ್ ಬರೀಬೇಕಾದ್ರೆ ಯಾವತ್ತೂ ಆ್ಯಸ್ ಎನ್ ಆಡಿಟರ್ ಬರೀಬೇಕು. ಇದನ್ನು ನಾವು ಕ್ಲಾಸಲ್ಲೂ ಕೂಡ ಮತ್ತೆ ಹೇಳಿದ್ದೀವಿ. ನಾವು ಆನ್ಸರ್ ಬರೀಬೇಕಾದ್ರೆ ನಾನು ಒಬ್ಬ ಆಡಿಟರ್, ನಾನು ಏನೇನನ್ನು ಚೆಕ್ ಮಾಡ್ತೀನಿ ಅನ್ನೋದನ್ನು ನಾನು ಅಲ್ಲಿ ಸ್ಪಷ್ಟವಾಗಿ ಬರೀಬೇಕು. ಸೊ ಈ ಪಾಯಿಂಟ್ಸ್ಗಳನ್ನೇ ಆ್ಯಸ್ ಎನ್ ಆಡಿಟರ್ ನಾವು ಬರೀಬೇಕಾಗತ್ತೆ ನಮ್ಮ ಆನ್ಸರ್ ಬುಕ್ಕಲ್ಲಿ. ದೆನ್ ಓನ್ಲಿ ವಿ ವಿಲ್ ಗೆಟ್ more marks in our examination. Yes, these are the legal points which needs to be considered while giving interim dividend. So what is interim dividend, what is final dividend, ಹಾಗೇನೆ ಇಂಟರಿಮ್ ಡಿವಿಡೆಂಡ್ ಕೊಡಬೇಕಾದ್ರೆ ಯಾವ ಪಾಯಿಂಟ್ಸ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನು ನೋಡ್ಕೊಂಡ್ವಿ. ಸೊ ಈ ಚಾಪ್ಟರಲ್ಲಿ ಬೇಸಿಕಲಿ 6th ಚಾಪ್ಟರಲ್ಲಿ ನಮಗೆ ಮೇಯ್ನಾಗಿ ಕ್ವೆಶನ್ಸ್ ಬಂದಿರೋದು ವಾಟ್ ಈಸ್ ಡಿವಿಸಿಬಲ್ ಪ್ರಾಫಿಟ್, ಮತ್ತು ವಾಟ್ ಈಸ್ ಡಿವಿಡೆಂಟ್, ಮತ್ತು ವಾಟ್ ಆರ್ ದ ಲೀಗಲ್ ಪ್ರಾವಿಷನ್ಸ್ ರಿಗಾರ್ಡಿಂಗ್ ಡಿವಿಡೆಂಡ್ಸ್. ಇದು 10 ಮಾರ್ಕ್ಸಿಗೆ ಕೇಳ್ತಾರೆ ಈ ಒಂದು ಕ್ವೆಶನ್ನ. ಇನ್ನೊಂದು ಕ್ವೆಶನ್ ಭಾಳ ಬಂದಿರೋದು ಅಂದರೆ ವಾಟ್ ಡು ಯು ಮೀನ್ ಬೈ ಇಂಟರಿಮ್ ಡಿವಿಡೆಂಟ್ ಆ್ಯಂಡ್ ಪಾಯಿಂಟ್ಸ್ ಟು ಬಿ ಕನ್ಸಿಡರ್ಡ್ ಫಾರ್ ಇಂಟರಿಮ್ ಡಿವಿಡೆಂಟ್ ಅಂತ. ಸೊ ಈ 2 ಕ್ವೆಶನನ್ನು ಮತ್ತೆ ಕೇಳಿದ್ದಾರೆ. ಅದಕ್ಕೋಸ್ಕರ ಈ 3 ವೀಡಿಯೋಸ್ನ ಮಾಡಿದ್ದೀನಿ. ಇದರಲ್ಲೇ ಎಲ್ಲ ಆನ್ಸರ್ಸ್ನೂ ಇದೆ. ಸೊ ಪ್ಲೀಸ್ ಗೈಸ್, ಗೋ ಥ್ರೂ ದಿಸ್ ಆ್ಯಂಡ್ ರಾಕ್ ಆನ್. Thank you very much. Share with your friends.